ನಾವಿವತ್ತು ಮನೆಗೆ ಗ್ಯಾಸ್ ಸ್ಟವ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಮನೆಯೊಳಗೆ ಏನಂತ ಹೇಳಿದ್ರು, ನೋಡ್ರಿ ಒಂದು ಎಲೆಕ್ಟ್ರಿಕ್ ಗ್ಯಾಸ್ ತಂದ್ರಿ ಅಂತ ಅಂದರು. ನಾನು ಹೋಗಿ ಏನು ಮಾಡೋದಪ್ಪ ಅಂತಂದರೆ, ನನಗೆ ಒಂದು ಬಜಾಜ್ ಎಲೆಕ್ಟ್ರಿಕ್ ಸ್ಟವ್ ಬೇಕಿತ್ತು. ಆದರೆ ಅದು ಬಜಾಜ್ ಇಲ್ಲ, ಅದಕ್ಕೆ ವಿ-ಗಾರ್ಡ್ ತೊಗೊಬಂದೆ. ವಿ-ಗಾರ್ಡ್ ತಂದೆ, ಅದ್ರ ಜೊತೆಗೆ ನನ್ನ ಮಗ ಏನೋ ನನಗೆ ಕಲ್ಲಂಗಡಿ ಹಣ್ಣು ತಗೋಬೇಕು ಅಂತ ಇಷ್ಟದ, ಅದಕ್ಕಾಗಿ ಒಂದು ಕಲ್ಲಂಗಡಿ ಹಣ್ಣು ಕೂಡ ತಗೊಂಡಿದ್ದೀನಿ. ಈಗ ನೋಡೋಣ, ವಿ-ಗಾರ್ಡ್ ತೆಗಿತೀನಿ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನಮ್ಮ ಮನೆಯವರಿಗೆ ಎಲೆಕ್ಟ್ರಿಕ್ ಸ್ಟವ್ ಇರೋದ್ರಿಂದ ಅವರಿಗೊಂಥರ ಖುಷಿ ಆಗ್ತಾ ಇದೆ. ಯಾಕಂದರೆ ಗ್ಯಾಸ್ ಸ್ಟವ್ ಯುದ್ಧ ಇದೆಯಲ್ಲ, ಹಾಗಾಗಿ ಗ್ಯಾಸ್ ಸಮಸ್ಯೆ ಇದೆ. ಅವರು ಇದನ್ನು ಏನಂತ ಕೊಟ್ಟರು ಅಂದರೆ, ಚಪಾತಿ ಹಾಗೂ ರೊಟ್ಟಿನ ಬಿಸಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಇದು ಮೆಡಿಸಿನ್. ಹಾಗಾಗಿ ನೋಡೋಣ, ಇದು ಅನ್ಬಾಕ್ಸ್ ಮಾಡಿದಾಗ ಏನೇನಾಗುತ್ತೆ ಸ್ವಲ್ಪ ನೋಡ್ಬಿಡೋಣ. ನೋಡ್ರಿ, ಈಗ ಎಲೆಕ್ಟ್ರಿಕ್ ಸ್ಟವ್ ಇದು ಚೆನ್ನಾಗಿದೆ, ಆಪ್ಷನ್ ಎಲ್ಲ ಚೆನ್ನಾಗಿದೆ. ಇದನ್ನ ಯೂಸ್ ಮಾಡಿದ ಮೇಲೆ ಗೊತ್ತು. ಈಗ ಇದ್ರ ಮೇಲೆ ಏನಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ, ಭಾಳ ಜೋರಾಗಿ ಪಾತ್ರೆ ಇಡಬಾರ್ದಂತೆ, ಮೆಲ್ಲ ಇಡಬೇಕಂತೆ. ಆಮೇಲೆ ಇಡ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಇದರಲ್ಲಿ ಚಪಾತಿ ಹಾಗೂ ದೋಸೆ ಮಾಡ್ಬೋದು, ರೊಟ್ಟಿ ಇಡ್ಬೋದು, ಆಮೇಲೆ ಟೀಗೆ ಇಡ್ಬೋದು, ರೈಸಿಗೆ ಇಡ್ಬೋದು. ಆಮೇಲೆ ಎಲ್ಲ ಹೀಟ್ ಮಾಡಲಿಕ್ಕೆಲ್ಲ, ಮತ್ತು ಹಾಲು ಕಾಯಿಸ್ಬೋದು, ಅಡುಗೆ ಸಹ ಮಾಡ್ಬೋದು. ಹೀಟ್ ಜಾಸ್ತಿ ಮಾಡಲಿಕ್ಕೆ ಅದು ಕಡಿಮೆ ಮಾಡಲಿಕ್ಕೆ ಇದಂತ ಇದೆ. ಆದರೆ ಇದಕ್ಕೆ ಆನ್ ಇದೆ, ಮತ್ತು ಟೈಮರ್ ಕೂಡ ಇದೆ. ಹೀಗೆ ನಮ್ಮ ಮನೆಯವರಿಗೆ ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅವರಿಗೆ ಒಂದು ರೀತಿ ಖುಷಿ ಅಂತ ಹೇಳಿದ್ದಾರೆ. ಮುಖ ತೋರಿಸು ಅಂದರೆ ಯಾಕೆ ನಾಚ್ಕೊತಾ ಇದ್ದಾರೆ ತುಂಬ ಅವರು. ಯಾಕಂದರೆ ಹಿಂಗೆಲ್ಲ ಆನ್ಲೈನಲ್ಲೆಲ್ಲ ಅವ್ರ ಫೋಟೋ ಎಲ್ಲ ತೋರಿಸಲ್ಲ, ಮುಖ ಸಹ ತೋರಿಸಲ್ಲ. ಭಾರಿ ಅಂಜಿಕೆ ಅವರಿಗೆಲ್ಲ. ಗೊತ್ತಾ, ನಮ್ಮ ಮಗಳು ಹಂಗೆ ಭಾರಿ ಅಂಜಿಕೆ ಅವರೆಲ್ಲ. ಮೊಬೈಲ್ ಅಂದರೆ ತುಂಬ ದೂರ, ಮೊಬೈಲೇ ನೋಡೋದಿಲ್ಲ ಅಂತ. ನನ್ನ ಮಕ್ಕಳು ಅಷ್ಟೇ. ನನ್ನ ಮಗ ಅವ್ನು ನೋಡ್ತಾನೆ, ಆದರೆ ಮಗಳು ಮನೇಲಿ ಐತಲ್ಲ, ಮೊಬೈಲ್ ಅಂದರೆ ಮುಟ್ಟೋದಿಲ್ಲ. ಅಷ್ಟು ಜನ ಅವರು ಈ ಥರ ಹಿಂಗಿಟ್ಟಿದ್ದು, ಈ ಥರ ಹಿಂಗೆ ಇಡಬೇಕಾಗುತ್ತೆ. ಈ ಥರ ಇಟ್ಕೊಂಡು ಈ ಥರ ಇಟ್ಟರೆ ಇದು ಇಲ್ಲ, ಅಕಸ್ಮಾತ್ ಈ ಥರ ಇಟ್ಟರು ಕೂಡ ಇದ್ರ ಮೇಲೆ ಚಪಾತಿ ರೊಟ್ಟಿ ಮಾಡ್ಬೋದು. ನೀವು ಕೂಡ ನಿಮಗೆ ಅವಶ್ಯಕತೆ ಇದ್ದರೆ ತನ್ನಿ. ಈಗೆಲ್ಲ ಏನಾಗಿದೆ ಗೊತ್ತಾ, ತುಂಬ ರೇಟು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಮೊದಲಿಗೆಲ್ಲ 2,500-3,000 ರೂಪಾಯಿ ಇತ್ತು. ಇವತ್ತು 4,500 ಅಂದರು. ಕೊನೆಗೆ ನಾವು ಎಲ್ಲ ಬಾರ್ಗೇನ್ ಮಾಡಿ ಚೌಕಾಸಿ ಮಾಡಿ 4,000 ರೂಪಾಯಿ ತೊಗೊಂಡಿದ್ದೀವಿ ಅಷ್ಟೇ. ಆದರೂ ಏನಿದು ಕಡಿಮೆ ಏನಲ್ಲ, 4,000 ರೂಪಾಯಿ ಆಯಿತು. ಗ್ಯಾಸ್ ಅವೇರ್ನೆಸ್ ಇಲ್ಲ. ಹಂಗಾಗಿ ಟ್ರಂಪ್ ಹುಚ್ಚ ಬಂದಾಗಿಂದ ಪ್ರಪಂಚ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಅವನು ಬಂದಾಗಿಂದ ಜನರ ಜೀವನ ಅಸ್ತವ್ಯಸ್ತ ಆಗಿದೆ. ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ರು, ಯುದ್ಧದಲ್ಲಿ ಸತ್ತೋಗ್ಬಿಟ್ರು. ಇದಕ್ಕೆ ಒಂದು ಕಡೆಗೆ ಬಿಡೋಣ. ಈಗ ನನ್ನ ಮಗನ ಫೇವ್ರೇಟು ಕಲ್ಲಂಗಡಿ ಹೇಗಿದೆ ಅಂತ ಹೇಳ್ತೇನೆ, ನೋಡಿರಿ. ನೀವು ಬನ್ನಿರಿ, ಸಾಧ್ಯ ಆದರೆ ನಮ್ಮ ಮನೆಗೆ ಬಂದು ತಿಂದೋಗ್ರಿ. ಈಗ ನೋಡ್ತೀನಿ ಕಲ್ಲಂಗಡಿ ಹಣ್ಣು ಹೆಚ್ತಾ ಇದ್ದೀನಿ. ಇದು ಯಾವ ಕಲರ್ ಇದೆ ಅಂತ ನನ್ನ ಮಗ ಏನೋ ಸ್ಪೆಷಲ್ ಕಲರ್ ಇದೆ ತಗೋಪ್ಪ ಅಂತ ಹೇಳಿದ. ಮತ್ತು ನೋಡಿದೆ, ಇದು ನೋಡಿದರೆ ಯೆಲ್ಲೋ ಕಲ್ಲಂಗಡಿ ಅಂತ ಕೊಟ್ಟರು. ನೋಡಿದರೆ ಕೆಂಪು ಕಲ್ಲಂಗಡಿ ಆಗಿದೆ. ಅಯ್ಯೋ ಶಿವನೇ, ಯೆಲ್ಲೋ ಕಲ್ಲಂಗಡಿ ಅಂತ ಹೇಳಿ ಮಾರಿದ. ನೋಡಿದರೆ ಕೆಂಪು ಕಲ್ಲಂಗಡಿ ಇದೆ. ಅಯ್ಯೋ ಶಿವನೇ, ಬಂದ್ ಮಾಡೋ. ನೋಡಿ, ನಾವು ಅಲ್ಲಿ ಮಾರ್ಕೆಟ್ನಾಗ ತೋರಿಸಿದ್ದು ನಮಗೆ ಯೆಲ್ಲೋ ಕಲ್ಲಂಗಡಿ ಪೀಸು. ಅದು ನೋಡಿ ನಮಗೆ ನಾವು ತಂದು ಮನೆಗೆ ಹೆಚ್ಚಬೇಕಂತ ಹೆಚ್ಚಿದ್ದೀವಿ. ನಾವು ಬಕ್ರಾ ಇದ್ವಿ. ಯೆಲ್ಲೋ ಕಲ್ಲಂಗಡಿ ಕೂಡ ಇರುತ್ತೆ ಅಂತ ತಿಳ್ಕೊಂಡಿದ್ವಿ. ಕೇರಳದಾಗ ಏನೋ ಬೆಳೀತಾರಂತ ಅಂದರು. ಇರ್ಬೋದು. ಎಲ್ಲ ಈ ಹೈಬ್ರಿಡ್ ಯುಗದಲ್ಲಿ ತರಕಾರಿಗಳ ಕಲರ್ನ ಚೇಂಜ್ ಮಾಡ್ತಿರ್ತಾರೆ, ತರಕಾರಿ ಕಲರ್ ಡಿಸೈನ್ನ ಚೇಂಜ್ ಮಾಡ್ತಾರೆ. ಹಂಗಾಗಿ ಇರ್ಬೋದು. ಆದರೂ ನಮಗೆ ಕಲರಿಗೆ ಏನು ಚೇಂಜ್ ಆಗಿದ್ದೀವಿ. ಟೇಸ್ಟ್ ನೋಡೋಣ. ಕಲರ್ ಅಂತೂ ನಮಗೆ ಯೆಲ್ಲೋ ಕಲರ್ ಇದ್ದಿಲ್ಲ, ಆದರೆ ಕಲ್ಲಂಗಡಿ ಯಾವ ಕಲರು ಟೇಸ್ಟ್ ಇದೆ ಅಂತ ನೋಡೋಣ ಸ್ವಲ್ಪ. ಈಗ ಕಪ್ಪು ಕಲ್ಲಂಗಡಿ ಸಾಮಾನ್ಯ ಟೇಸ್ಟ್ ಇರುತ್ತೆ, ಆದರೆ ಸ್ವಲ್ಪ ನೋಡೋಣ. ಇದಕ್ಕೆ ಆ್ಯಕ್ಚುಲಿ ಹಣ್ಣಿಗೆ ಉಪ್ಪು ಖಾರ ಹಾಕಿ ಉಪ್ಪು ಹಚ್ಚಿ ತಿಂದರೆ ತುಂಬ ಕಲ್ಲಂಗಡಿ ಟೇಸ್ಟ್ ಬರುತ್ತೆ. ನೋಡೋಣ ಸ್ವಲ್ಪ, ಹಿಂಗೆ ನೋಡ್ತೀನಿ ಸ್ವಲ್ಪ ಏನಿದೆ ಅಂತ. ಕಲ್ಲಂಗಡಿ ಲೈಕ್ ಉಂಟು, ಟೇಸ್ಟ್ ಉಂಟು. ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಕೊ ತಿಂದ್ಬಿಟ್ರೆ ಚೆನ್ನಾಗಿದೆ. ದುಡ್ಡಿಗೆ ಮೋಸ ಇಲ್ಲ, ಅದು ಕಲರಿಗೆ ಮೋಸ ಇದೆ. ಬಕ್ರಾಜು, ನಾವು ಬಕ್ರಾಜು, ನೀವು ಹಾಕ್ಕೋಬೇಡಿ. ಯಾಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೋಡಿರಿ, ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.